ಮಂಗಳೂರಲ್ಲಿ ಒಂದೆರಡು ದಿನ ಸ್ಟೇ ಮಾಡಿ ದೇವಸ್ಥಾನ ಹಾಗೆ ಬೀಚ್ ಅಂತೆಲ್ಲ ಸುತ್ತಾಡಿ ಇವಾಗ ಬೆಂಗಳೂರು ಕಡೆ ಹೊರಟಿದ್ದೀವಿ. ಮಂಗಳೂರು ನನ್ನ ಹುಟ್ಟೂರಂತೂ ಅಲ್ಲ, ಆದರೆ ಇಲ್ಲಿಂದ ಹೊರಡಬೇಕಾದ್ರೆ ಏನೋ ಬಿಟ್ಟೋಗ್ತಾ ಇದೀನಿ ಅಂತ ಅನಿಸುತ್ತೆ ಮನಸ್ಸಿಗೆ. ಅದೇನು ಅಂತ ನನಗಿನ್ನೂ ಗೊತ್ತಿಲ್ಲ. ಮೇ ಬಿ ಇಲ್ಲಿರೋ ಸಮುದ್ರ ಆಗಿರ್ಬೋದು ಅಥವಾ ಇಲ್ಲಿರೋ ಜನರಾಗಿರ್ಬೋದು. ಆದರೆ ಇವಾಗ ಮಾತ್ರ ನಮ್ಮ ಜರ್ನಿ ಬೆಂಗಳೂರು ಕಡೆ ಸಾಗ್ತಿದೆ. ಸೊ ನೋಡೋಣ, ಮುಂದಿನ ಸಲ ಏನಾದ್ರು ಮಂಗಳೂರಿಗೆ ಬಂದಾಗ ನಿಮಗೆ ಇನ್ನೂ ಇನ್ ಡೀಟೇಲ್ ಆಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಮಂಗಳೂರು ಸಿಟಿನ. ಸೊ ಸದ್ಯಕ್ಕೆ ಇವಾಗ ಪ್ಲ್ಯಾನ್ ಏನು ಅಂತಂದರೆ ಬೆಂಗಳೂರಿಗೆ ಶಿರಾಡಿ ಘಾಟ್ ಮೇಲೆ ಹೋಗೋಣ ಅಂತ. ಸೊ 2 ವರ್ಷ ಮುಂಚೆ ಬಂದಿದ್ದೆ ಮಂಗಳೂರು ಕಡೆಗೆ. ಸೊ ಆವಾಗ ಶಿರಾಡಿ ಘಾಟ್ ಮೇಲೇ ಬಂದಿದ್ದು. ಸೊ ಇವಾಗ ರೋಡ್ ಕಂಡೀಷನ್ ಎಲ್ಲ ಹೇಗಿದೆ ಅಂತ ಆ ರೂಟಲ್ಲಿ ಹೋಗಿ ಚೆಕ್ ಮಾಡೋಣ. ಇವಾಗ ಬಂಟ್ವಾಳದಿಂದ ಸ್ವಲ್ಪ ಮುಂದೆ ಬಂದಿದ್ದೀವಿ. ಬಟ್ ಮಧ್ಯದಲ್ಲಿ ಇನ್ನೂ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಕೆಲವೊಂದ್ ಕಡೆ ಡೆವಿಯೇಷನ್ ಇದೆ, ಹಳೆ ರೋಡ್ಗಳು ಕನೆಕ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಒಂದೊಂದ್ಸಲ. ಬಟ್ ಅದ್ ಬಿಟ್ರೆ ಇಲ್ಲಿವರೆಗೂ ಸ್ವಲ್ಪ ಓಕೆನೆ ರೋಡ್. ಬಟ್ ಇನ್ನು ಮುಂದೆ ನೋಡ್ಬೇಕು. ಇವಾಗ ಹೋಗ್ತಾ ಇರೋದು ಶಿರಡಿ ಘಾಟ್ ಮೇಲೆ ಅಲ್ವಾ. ಸೊ ಶಿರಡಿ ಘಾಟ್ ಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ರೋಡ್ ಕಂಡೀಷನ್ ಹೆಂಗಿದೆ ಅಂತ ಗೊತ್ತಿಲ್ಲ. ಸೊ ಆ ಕಡೆ ಅಲ್ಲಿ ನೋಡ್ಬೇಕು ರೋಡ್ ಹೆಂಗಿದೆ ಅಂತ. ಸೊ ಇಲ್ಲಿ ನೋಡಿ ಎಷ್ಟು ಹಾಳಾಗಿದೆ ರೋಡ್ ಅಂತ. ಹಾಳಾಗಿರೋದು ಅಂದ್ರೆ ಎಲ್ಲ ರೆಡಿ ಮಾಡ್ತಾವ್ರ ಅಷ್ಟೇ. ಹೊಸದಾಗಿ ರೋಡ್ ಮಾಡ್ತಿದ್ದಾರೆ ಈ ಕಡೆ ಮಂಗಳೂರು ಟು ಬೆಂಗಳೂರು ಹೈವೇ. ಸೊ ಈ ತರ ಟೇಕ್ ಡೈವರ್ಷನ್ ಅಂತ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೊ ಅಲ್ಲಲ್ಲಿ ಡೈವರ್ಷನ್ ತಗೊಂಡು ಮುಂದೆ ಹೋಗ್ತಾ ಇರ್ಬೇಕು. ಇಲ್ಲಿ ನೋಡಿ ರೋಡ್ ಹೆಂಗಿದೆ ಅಂತ. ಫುಲ್ಲು ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ. ಬಹಳಷ್ಟು ಟ್ರಕ್ಗಳಂತೂ ಓಡಾಡ್ತಾನೆ ಇದೆ ಇಲ್ಲಿ. ಸೊ ಅದೇ ಮಧ್ಯ ಅಲ್ಲಲ್ಲಿ ಕೆಲಸಗಳಂತೂ ಆಗ್ತಾನೆ ಇದೆ. ದೂರದಲ್ಲಿ ನಿಮ್ಗೆ ನೇತ್ರಾವತಿ ನದಿನೂ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ ವ್ಯೂ. ಆದ್ರೆ ಈ ರೋಡಲ್ಲಿ ನಿಲ್ಸಕ್ಕಾಗಲ್ಲ, ವ್ಯೂ ನೋಡಕ್ಕಾಗಲ್ಲ. ಸೊ ಅಲ್ಲಿ ದೂರದಲ್ಲಿ ಬೆಟ್ಟಗಳು ಕಾಣಿಸ್ತಿದ್ಯಾ, ಅದೇ ಶಿರಾಡಿ ಘಾಟ್ ಹೋಗೋ ರೂಟ್ ಅದು ಆಕ್ಚುಲಿ. ಸೊ ಇನ್ನೊಂದ್ ಸ್ವಲ್ಪ ದೂರದಲ್ಲೇ ಶಿರಾಡಿ ಘಾಟ್ ರೀಚ್ ಆಗ್ತೀವಿ. ಗೊತ್ತಿಲ್ಲ ರೂಟ್ ಹೇಗಿದೆ ಅಂತ. 2 years ಬ್ಯಾಕ್ ಬಂದಿದೆ ಆ ರೂಟ್ ಅಲ್ಲಿ. ಅವಾಗಷ್ಟು ರೋಡ್ ಏನ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ತುಂಬಾನೇ ರಫ್ ಪ್ಯಾಚಸ್ ಗಳಿತ್ತು. ಇವಾಗ ನೋಡ್ಬೇಕು ಹೇಗಿದೆ ರೂಟ್ ಅಂತ. ನೋಡೋಣ. ಆ ರೂಟ್ ಅಲ್ಲಿ ಏನಾದ್ರು ರೋಡ್ ಚೆನ್ನಾಗಿಲ್ಲ ಅಂದ್ರೆ ಮೇ ಬಿ ಇವತ್ತು ಬೆಂಗಳೂರು ರೀಚ್ ಆಗೋದ್ರ ಲೇಟ್ ಆಗುತ್ತೆ ಅನ್ಸುತ್ತೆ. ಸೊ ಇವಾಗ ಬಂದು ಶಿರಾಡಿ ಘಾಟ್ ಹತ್ರ ನಿಲ್ಸಿದೀವಿ ಗಾಡಿನ. ಇವಾಗ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇದು. ಇಲ್ಲೊಂದು ಟೀ ಕುಡ್ಕೊಂಡು ಹೋಗೋಣ ಅಂತ ನಿಲ್ಸಿದೀನಿ. ಸೊ ನೋಡ್ಬೋದು, ಇದೆ ಟೀ ಕುಡಿಯೋ ಜಂಕ್ಷನ್ ಇದು ಆಕ್ಚುಲಿ. ಟೀ, ಕಾಫಿ, ಸ್ನಾಕ್ಸ್, ಊಟ ಗೀಟ ಮಾಡಾಗಿದ್ರೆ ಮಾಡ್ಬೋದು. ಏನಕ್ಕಂದ್ರೆ ಇದಾದ್ಮೇಲೆ ಘಾಟ್ ರೋಡ್ ಸ್ಟಾರ್ಟ್ ಆದ್ಮೇಲೆ ಮುಂದೆ ಏನು ಸಿಗಲ್ಲ. ಒಂದು ನೆಕ್ಸ್ಟ್ ಇನ್ ಸಕಲೇಶ್ಪುರ ಹತ್ರನೇ ಊಟಕ್ಕೆ ಏನಾದ್ರು ಸಿಗುತ್ತೆ. ಸೊ ಇವಾಗ ಊಟ ಮಾಡೋ ಟೈಮ್ ಅಂತ ಅಲ್ಲ. ಸೊ ಟೀ ಕುಡ್ಕೊಂಡು ಸೊ ಸಕಲೇಶ್ಪುರ ಆದ್ಮೇಲೆ ಅಲ್ಲೆಲ್ಲಾದ್ರೂ ಊಟ ಮಾಡೋಣ ಅಂತ ಪ್ಲಾನ್ ಮಾಡಿ. ಹೋಗ್ತಾ ಇದೀವಿ ಇವಾಗ. ಟೀ ಎಲ್ಲ ಕುಡ್ಕೊಂಡು ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ಹೋಗೋದೆ. ಸೊ ಬೆಂಗಳೂರು ರೀಚ್ ಆಗೋದು ಒಂದು 5-6 ಗಂಟೆ ತೋರಿಸ್ತಾ ಇದೆ.
ನೋಡಬೇಕು ರೋಡ್ ಕಂಡೀಷನ್ ಹೆಂಗಿದೆ ಅಂತ ನೋಡ್ಕೊಂಡು, ಟ್ರಾಫಿಕ್ ಹೆಂಗಿದೆ ಅಂತ ನೋಡ್ಕೊಂಡು ಹೋಗ್ಬೇಕಷ್ಟೇ. ನೋಡೋಣ, ಸಿಗೋಣ ಆನ್ ದ ವೇಲಿ. ಸೊ ಇಲ್ಲಿ ಜನ ಹೆಂಗೆ ಅಂದ್ರೆ, ಒಂದು ಇನ್ಸಿಡೆಂಟ್ ನೋಡಿದೆ, ನೀವು ಎಲ್ಲ ಅಬ್ಸರ್ವ್ ಮಾಡಿರ್ತೀರ ಓಡಾಡ್ಬೇಕಾರೆ. ಅಷ್ಟು ಆ ಟೀ ಕುಡಿಯೋ ಜಾಗ ಅಂಗಡಿಗಳೆಲ್ಲ ಇದೆಯಲ್ಲ, ಅಂಗಡಿಗಳ ಸೈಡ್ ಅಲ್ಲೆಲ್ಲ ಗ್ಯಾಪ್ ಸಿಕ್ಕರು ಸಾಕು, ಅಲ್ಲೇ ಸುಸು ಮಾಡ್ಕೊಂಡು ನಿಂತಿರ್ತಾರೆ. ಒಂದ್ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ ಅಂತ ಇವ್ರಿಗೆಲ್ಲ ಗೊತ್ತಿಲ್ಲ. ಫ್ಯಾಮಿಲಿ ಅವರೆಲ್ಲ ಓಡಾಡ್ತಿರ್ತಾರೆ, ಮಕ್ಳು ಮರಿಗಳಿರ್ತಾರೆ, ಆತರ ಒಂದು ಕಾಮನ್ ಸೆನ್ಸ್, ಒಂದು ಸಿವಿಕ್ ಸೆನ್ಸ್ ಅನ್ನೋದಿಲ್ಲ. ರೋಡ್ ಸೈಡ್ ಅಲ್ಲೇ ದೊಡ್ಡವರೇನೆ, ಚಿಕ್ಕವರು ಅಲ್ಲ, ಎಲ್ಲ 30-40 ವರ್ಷ ಆಗಿದೆ ಅಂತವ್ರೇನೆ ಆಚೆ ರೋಡ್ ಸೈಡ್ ಅಲ್ಲೇ ನಿಂತ್ಕೊಂಡು ಎಲ್ಲ ಮೂತ್ರ ವಿಸರ್ಜನೆ ಎಲ್ಲ ಮಾಡ್ತಿರ್ತಾರೆ. ಗೊತ್ತಿಲ್ಲ ಇಲ್ಲೆಲ್ಲೂ ವಾಶ್ರೂಮ್ ಏನಾದ್ರು ಫೆಸಿಲಿಟಿ ಇದೆಯೋ ಇಲ್ವೋ ಅಂತ ನಾನು ನೋಡಿಲ್ಲ, ಅಬ್ಸರ್ವ್ ಮಾಡ್ಲಿಲ್ಲ. ವಾಶ್ರೂಮ್ ಫೆಸಿಲಿಟೀಸ್ ಇದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳೋದು ಒಳ್ಳೇದು. ಅದ್ ಬಿಟ್ಟು ರೋಡ್ ಸೈಡ್ ಅಲ್ಲೆಲ್ಲ ಈ ತರ ಎಲ್ಲ ಗಲೀಜ್ ಮಾಡೋದು ಎಲ್ಲ ನಿಲ್ಲಿಸ್ಬೇಕು ಜನರು. ಫಸ್ಟ್ ಜನ ಚೇಂಜ್ ಆದ್ರೆ ಎಲ್ಲ ಚೇಂಜ್ ಆಗುತ್ತೆ. ನಮ್ ಕಡೆ ಜನನೇ ಚೇಂಜ್ ಆಗಲ್ಲ, ಎಲ್ಲ ಹಿಂಗೆ ರೋಡ್ ಸೈಡ್ ಕಸ ಬಿಸಾಕು, ರೋಡ್ ಸೈಡ್ ಅಲ್ಲಿ ಮೂತ್ರ ವಿಸರ್ಜನೆ ಮಾಡೋ, ಅದಕ್ಕಂತಾನೆ ಒಂದು ಸಪರೇಟ್ ಜಾಗ ಇದ್ರು ಯೂಸ್ ಮಾಡಕ್ ಹೋಗಲ್ಲ. ಎಲ್ಲ ರೋಡ್ ಸೈಡ್ ಅಲ್ಲೇ ಎಲ್ಲ ಬೇಕು ಇವ್ರಿಗೆ. ಅಲ್ಲೇ ತಿಂತಾರೆ, ಅಲ್ಲೇ ಹೋಗಿತಾರೆ. ಅದೆಲ್ಲ ಹೋಗ್ಲಿ, ಇವಾಗ ಈ ನೇಚರ್ ನ ಎಂಜಾಯ್ ಮಾಡ್ಕೊಂಡು ಹಂಗೆ ಘಾಟ್ ರೋಡ್ ನ ಸುತ್ತಮುತ್ತ ಪರಿಸರನ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಸೊ ನನ್ಗನ್ಸೋ ಪ್ರಕಾರ ಇಲ್ಲಿ ಇವತ್ತು ಅಷ್ಟೊಂದು ಟ್ರಾಫಿಕ್ ಏನ್ ಇರಲ್ಲ ಈ ರೋಡಲ್ಲಿ ಅಂತ ಅನ್ಕೋತೀನಿ. ಏನಕ್ಕಂದ್ರೆ ವೀಕೆಂಡ್ ಅಲ್ವಲ್ಲ, ಸೊ ವೀಕೆಂಡ್ ಆದ್ರೆ ಸ್ವಲ್ಪ ಕಷ್ಟ. ಸೊ ವೀಕ್ ಡೇ ಆಗಿದ್ರಿಂದ ಸ್ವಲ್ಪ ಆರಾಮಾಗಿ ಹೋಗ್ಬೋದು ಈ ರೋಡಲ್ಲಿ. ಅಲ್ಲಿ ನೋಡಿ ಟ್ರೈನ್ ಹೋಗ್ತಾ ಇದೆ, ಗೂಡ್ಸ್ ಟ್ರೈನ್, ಗೊತ್ತಿಲ್ಲ ಕಾಣಿಸ್ತಾ ಇದೆ ಏನೋ ಅಂತ. ಎಲ್ಲ ಮರ ಅಡ್ಡ ಬಂದ್ಬಿಡ್ತು. ಸೂಪರ್ ಆಗಿತ್ತು ಮಾತ್ರ ಸೀನ್ ಮಾತ್ರ ಇಲ್ಲಿ. ಅಲ್ಲಿ ನೋಡಿ ಟ್ರೈನ್ ಹೋಗ್ತಾ ಇರೋದು ಕಾಣಿಸ್ತಿದೆ ಏನೋ ಗೊತ್ತಿಲ್ಲ ನಿಮ್ಗೆ. ಸ್ವಲ್ಪ ಝೂಮ್ ಮಾಡು ನೋಡೋಣ. ಗೂಡ್ಸ್ ಟ್ರೈನ್ ಆಕ್ಚುಲಿ ಅದು ಕಾಣಿಸ್ತಿದ್ಯಾ? ಯಾವ್ದೊಂದು ಗೂಡ್ಸ್ ಟ್ರೈನ್ ಫುಲ್ ಬೆಟ್ಟದ ಮಧ್ಯದಲ್ಲಿ ಹೋಗ್ತಾ ಇದೆ ಟ್ರೈನ್. ಅದು ಆಕ್ಚುಲಿ ಅದು ಸುಬ್ರಹ್ಮಣ್ಯ ಹೋಗೋ ಟ್ರ್ಯಾಕ್ ಅನ್ಸುತ್ತೆ. ಅವಾಗ್ಲೇ ಬೆಟ್ಟ ಹತ್ಬೇಕಾದ್ರೇನೆ ಸ್ವಲ್ಪ ಕಾಣಿಸ್ತು, ಇವಾಗ ಸ್ವಲ್ಪ ಕಾಣಿಸ್ತಾ ಇದೆ. ಕೇಳಿಸ್ತಾ ಸೌಂಡ್ ಟ್ರೈನ್ದು ಹಾರ್ನ್ ಸೌಂಡ್. ಈ ತರ ಒಂದು ಸೀನ್ ನೋಡ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ, ಅದ್ಭುತವಾಗಿದೆ. ಓಕೆ, ಮುಂದೆ ಹೋಗೋಣ ಬನ್ನಿ. ಟ್ರೈನ್ ಎಲ್ಲ ಅದ್ರ ಮುಂದೆ ಕ್ಯಾಪ್ಚರ್ ಆಗುತ್ತಾ ಅಂತ ನೋಡೋಣ. ಟ್ರಕ್ ನೋಡಿ ಎಷ್ಟು ಕ್ಲೀನ್ ಆಗಿ ನಮ್ಗೆ ಹಿಂದೆ ಬರೋರ್ಗು ಡೈರೆಕ್ಷನ್ ಹೇಳ್ಕೊಡ್ತಾರೆ ಅಂದ್ರೆ, ಈ ಘಾಟ್ ಸೆಕ್ಷನ್ ಅಲ್ಲಿ ಅವ್ರಿಗೂ ಕಷ್ಟ ಆಗ್ಬಾರ್ದು, ನಾವು ಓಡ್ಸೋರ್ಗು ಕಷ್ಟ ಆಗ್ಬಾರ್ದು ಅಂತ. ಸೊ ಒಂದು ಟರ್ಮರ್ದಾಗ ಅವ್ರ ಮುಂದೆ ಏನ್ ಬರ್ತಾ ಇದೆ ಗಾಡಿ ಅಂತ ಕಾಣಿಸುತ್ತೆ. ಸೊ ಯಾವ್ದ್ರ ಗಾಡಿ ಬರ್ತಿಲ್ಲ ಅಂದ್ರೆ ಹಿಂದ್ಗಡೆಯಿಂದ ಬರ್ತಿರೋರ್ಗೆ ಪಾಸ್ ಕೊಡ್ತಾನೆ. ಇನ್ ಕೇಸ್ ಯಾವ್ದಾರ ಬರ್ತಿತ್ತು ಮುಂದ್ಗಡೆಯಿಂದ ಅಂದ್ರೆ ಪಾಸ್ ಕೊಡಕ್ ಅವ್ರಿಗೂ ಆಗಲ್ಲ. ನೋಡಿ ಇವಾಗ ಪಾಸ್ ಕೊಟ್ರು ಅವರು. ಸೊ ಅವ್ರು ಸ್ಲೋ ಡೌನ್ ಮಾಡ್ಬಿಟ್ಟು ನಮ್ಗೆ ಕೊಡ್ತಾರೆ. ಸೊ ಒಂದೇ ಗಾಡಿ ಹೋಗಿ ಅಂತಾನು ಸಿಗ್ನಲ್ ಮಾಡ್ತಾರೆ, ಬರೀ ಒಂದ್ ಗಾಡಿ ಬನ್ನಿ ಅಂತಾನು ಸಿಗ್ನಲ್ ಮಾಡ್ತಿದ್ರು. ಸೊ ನಿಜವಾಗ್ಲೂ ಈ ತರ ಡ್ರೈವರ್ಸ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಎಷ್ಟು ರಿಸ್ಕಿ ಇರುತ್ತೆ ಅಂತಂದ್ರೆ ಅವ್ರು ಆ ಗಾಡಿ ಓಡಿಸೋದು. ಅದು ಆಲ್ಮೋಸ್ಟ್ ಒಂದು 15 ಟೈರ್ದು ಗಾಡಿ ಇದೆ, ಟ್ರಕ್ ಅದು. ಆ ಟ್ರಕ್ ನ ಈ ರೋಡಲ್ಲಿ ಓಡಿಸ್ಬೇಕಂದ್ರೆ ತುಂಬಾನೇ ಕಷ್ಟ ಇದೆ. ನಾವು 4 ಚಕ್ರದ ಗಾಡಿಲಿ ಹೆಂಗೋ ಈಸಿಯಾಗಿ ಹೊಟ್ಟೋಗ್ತೀವಿ. ಅವ್ರಿಗೆ ಈಚ್ ಟರ್ನ್ ಅಲ್ಲೂ ಮುಂದೆ ಹಿಂದೆ ಆಲ್ಮೋಸ್ಟ್ 360 ಡಿಗ್ರಿ ಕಣ್ಣ ಇರ್ಬೇಕು ಅವ್ರದ್ದು, ನೋಡ್ಕೊಂಡು ಮಾಡ್ಕೊಂಡು ಓಡಿಸ್ಬೇಕು ಗಾಡಿನ. ನಿಜವಾಗ್ಲೂ ದೊಡ್ಡ ಥ್ಯಾಂಕ್ಸ್ ಅಂತಾನೆ ಹೇಳ್ಬೇಕು ಈ ತರ ಡ್ರೈವರ್ಸ್ಗೆ. ಅವ್ರಿಗೂ ತೊಂದರೆ ಆಗ್ಬಾರ್ದು, ಬೇರೆಯವ್ರಿಗೂ ತೊಂದರೆ ಆಗ್ಬಾರ್ದು ಅಂತ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ. ನಿಜವಾಗ್ಲೂ ಅದು ರಿಯಲ್ ಡ್ರೈವಿಂಗ್ ಸ್ಕಿಲ್ಸ್. ಅಂದ್ರೆ ಸುಮ್ಮನೆ ಗಾಡಿ ತಗೊಂಡು ರೋಡಲ್ಲಿ ಓಡಿಸ್ತೀನಿ ಅಂದ್ರೆ ಆಗಲ್ಲ. ಗೊತ್ತಿರ್ಬೇಕು ಬೇರೆಯವ್ರಿಗೂ ತೊಂದರೆ ಆಗದಂಗೆ ಯಾವ ತರ ಗಾಡಿ ಓಡಿಸ್ಬೇಕು ಅಂತ ಗೊತ್ತಿದ್ರೆ ಮಾತ್ರ ಅವ್ನು ಒಳ್ಳೆ ಡ್ರೈವರ್ ಆಗಕ್ ಸಾಧ್ಯ. ಒಂದೊಳ್ಳೆ ರೈಡ್ ಮಾಡ್ಕೊಂಡು ಶಿರಾಡಿ ಘಾಟ್ ಎಲ್ಲ ಮುಗಿಸ್ಕೊಂಡು ಮೇಲೆ ಹತ್ತದ್ವಿ ಫುಲ್. ಇವಾಗ ಆಲ್ಮೋಸ್ಟ್ ಸಕಲೇಶ್ಪುರ ಹತ್ರ ಹೋಗ್ತಾ ಇದೀವಿ. ಸೊ ಸಕಲೇಶ್ಪುರ ಹೋಗ್ಬೇಕಾದ್ರೆ ರೋಡ್ ನ ಸ್ವಲ್ಪ ರೆಡಿ ಮಾಡಿದ್ದಾರೆ, ಹೈವೇಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಕಂಪ್ಲೀಟ್ ಆಗಿ ರೆಡಿ ಆಗಿಲ್ಲ. ಸೊ ಒಂದು ಅರ್ಧದಷ್ಟು ಆಗಿರ್ಬೋದು. ಬಟ್ ಮುಂದೆ ಹೇಗಿದೆ ಕಂಡೀಷನ್ ಅಂತ ಗೊತ್ತಿಲ್ಲ. ಸೊ ನೋಡೋಣ, ತೋರಿಸ್ತೀನಿ ಏನಾದ್ರು ರೋಡ್ ಚೆನ್ನಾಗಿಲ್ಲ ಅಂತಂದ್ರೆ.
ನನಗೆ ಯಾವ ಊರು ಅಂತ ಸರಿಯಾಗಿ ಗೊತ್ತಾಗಲ್ಲ, ಮಧ್ಯದಲ್ಲಿ ಸಿಗೋ ಊರುಗಳೆಲ್ಲ. ಬಟ್ ಮೇನ್ ಈಗ ಸಕಲೇಶ್ಪುರ ಅಂದ್ರೆ ಗೊತ್ತಾಗುತ್ತೆ. ಸೊ ಅದ್ರ ಒಳಗಡೆ ಇರೋ ಹಳ್ಳಿಗಳು ಹೆಸರೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ಅಂದ್ರೆ ಬೋರ್ಡ್ ಏನಾದ್ರು ಇದ್ರೆ ಹೇಳ್ತೀನಿ ಯಾವ ಲೊಕೇಶನ್ ಏನ್ ಕತೆ ಅಂತ. ವೆಹಿಕಲ್ಸ್ ಎಲ್ಲ ಆ ಕಡೆಯಿಂದ ಈ ಕಡೆ ಒಂದೇ ರೋಡಲ್ಲಿ ಬರ್ತಾ ಇದೆ. ಸೊ ಪಕ್ಕದ ರೋಡ್ ಇನ್ನೂ ರೆಡಿ ಆಗಿಲ್ಲ. ಸೊ ಅದಕ್ಕೆ ಈ ಒಂದು ಲೇನಲ್ಲೇ ಎಲ್ಲ ಗಾಡಿಗಳು ಬರ್ತವೆ. ಇಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ನೋಡಿ. ಸೊ ಇಷ್ಟೊಂದು ಸ್ವಲ್ಪ ಪರವಾಗಿರ್ಲಿಲ್ಲ, ಇವಾಗ ಸ್ವಲ್ಪ ಖರಾಬ್ ರೋಡ್ ಸಿಕ್ಕಿದೆ. ಈ ತರನೇ ಮಂಗಳೂರು ಹೋಗೋ ತನಕನೂ ಸ್ವಲ್ಪ ಮಧ್ಯ ರೋಡ್ಗಳೆಲ್ಲ ಇದೇ ತರ ಇರುತ್ತೆ. ಸಕಲೇಶ್ಪುರ ದಾಟದ್ಮೇಲೆ ಸ್ವಲ್ಪ ಹೈವೇ ಸಿಗುತ್ತಲ್ಲ, ಅಲ್ಲಿಂದ ಬೆಂಗಳೂರು ತನಕನೂ ಚೆನ್ನಾಗಿ ಇರ್ಬೋದು. ಸೊ ಅವಾಗ್ಲೇ ಹೇಳ್ದಾಗೆ ಈ ರೋಡಲ್ಲಿ ನಾನು 2 years ಆಗಿತ್ತು ಬಂದು. ಲಾಸ್ಟ್ ಟೈಮ್ ಮಂಗಳೂರು ಹೋಗ್ಬೇಕಾದ್ರೆ ಈ ರೂಟ್ ತಗೊಂಡಿದ್ದೆ. ಬಟ್ ಈ ಸಲ ಬಂದಾಗ ತುಂಬಾನೇ ಚೇಂಜಸ್ ಆಗಿದೆ. ಏನಂದ್ರೆ ಇವಾಗ ನಾವು ಶಿರಾಡಿ ಘಾಟಿಯಿಂದ ಸಕಲೇಶ್ಪುರ ಬರ್ಬೇಕಾದ್ರೆ ಮುಂಚೆ ಸಕಲೇಶ್ಪುರ ಟೌನ್ ಒಳಗಡೆಯಿಂದ ಹೋಗ್ಬೇಕಾಗಿತ್ತು. ಸೊ ಇವಾಗ ಈ ಒಂದು ಹೈವೇ, ಹೊಸ ಹೈವೇ ಏನಾಗಿದೆ, ಬೈಪಾಸ್ ರೋಡ್ ಮಾಡಿದ್ದಾರೆ. ಸೊ ಸಕಲೇಶ್ಪುರ ಹೋಗೋದೇ ಬೇಡ, ಸಕಲೇಶ್ಪುರಕ್ಕಿಂತ ಮುಂಚೆನೆ ಒಂದು ಡಿವಿಯೇಷನ್ ಸಿಗುತ್ತೆ. ಅದೇ ರೂಟ್ ಸ್ಟ್ರೈಟ್ ಹೈವೇ ಕನೆಕ್ಟ್ ಮಾಡ್ಕೊಂಡು ಬರ್ಬೋದು. ಸೊ ಇದೊಂಥರ ಟೈಮ್ ಸೇವಿಂಗು, ಮತ್ತೆ ಆ ಒಂದು ಟೌನ್ ಅಲ್ಲಿ ಮಧ್ಯದಲ್ಲಿ ಹೋಗೋ ಒಂದು ಕನ್ಫ್ಯೂಷನ್ಸ್ ಇರಲ್ಲ. ಮತ್ತೆ ಆ ಕಡೆ ಟೌನ್ ಅಲ್ಲಿ ಸಕಲೇಶ್ಪುರ ಟೌನ್ ರೋಡ್ ಅವಾಗ ಅಷ್ಟು ಚೆನ್ನಾಗಿರ್ಲಿಲ್ಲ, ಎಲ್ಲ ಹಳ್ಳ ಕೊಳ್ಳಗಳೇ ಇದ್ದಿದ್ದು. ಇವಾಗ ಈ ರೋಡ್ ಮಾಡಿದ್ರಿಂದ ಸ್ವಲ್ಪ ಉಪಯೋಗ ಆಯ್ತು. ಈ ರೋಡ್ ಸ್ವಲ್ಪ ತುಂಬಾನೇ ಚೆನ್ನಾಗಿದೆ. ಸೊ ಇವಾಗ ಸದ್ಯಕ್ಕೆ ಊಟಕ್ಕೆ ಬಂದಿದೀವಿ. ದಿ ಹೊಸೂರ್ ವೆಜ್ ಅಂತ ಹೋಟೆಲ್ ಇದೆ ಇಲ್ಲಿ. ಇದು ಮುಂಚೆನೂ ಬಂದಿದ್ವಿ ಲಾಸ್ಟ್ ಟೈಮ್. ಇದು ಸೆಕೆಂಡ್ ಥರ್ಡ್ ಟೈಮ್ ಏನು ಅನ್ಸುತ್ತೆ ನಾವು ಬರ್ತಾ ಇರೋದು. ಚೆನ್ನಾಗಿರುತ್ತೆ ಫುಡ್. ಸೊ ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ಹೋಗ್ಬೋದು ಇಲ್ಲಿಂದ. ಕರೆಕ್ಟ್ ಊಟ ಟೈಮ್ 1:30 ಆಯ್ತು. ಸೊ ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಸೊ ಇವತ್ತಿಗೆ ಊಟ ನಮ್ದು ಇದೆ ಸೌತ್ ಬೀನ್ಸ್ ಅಕ್ಕಿ ರೊಟ್ಟಿ ಕೊಟ್ಟಿದ್ದಾರೆ, ಜೊತೆಗೆ ಹಪ್ಪಳ, ಒಂದು ಬೌಲಲ್ಲಿ ರೈಸು, 1-2 ಥರ ಪಲ್ಯ, ಸ್ವೀಟು, ಸಾಂಬಾರು, ರೈಸು, ರಸಂ. ಸೊ ಅದ್ರ ಜೊತೆಗೆ ಒಂದು ಮಸಾಲ ಪಾಪಡ್ ಬೇರೆ ಆರ್ಡರ್ ಮಾಡಿದ್ದೀವಿ. ಒಂದು ಒಳ್ಳೆ ಊಟ ಅಂತೂ ಆಯ್ತು. ಒಳ್ಳೆ ನಿದ್ದೆ ಬರ್ತಾ ಇದೆ. ಗೊತ್ತಿಲ್ಲ, ಬೆಂಗಳೂರು ತನಕ ಹೋಗಕ್ಕೆ ಇನ್ನೊಂದು 4 hours ಆದ್ರೂ ಬೇಕು. ಸೊ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು. ನೀವೇನಾದರೂ ಹಾಸನ್ ಅಥವಾ ಸಕಲೇಶ್ಪುರದಿಂದ ಬೆಂಗಳೂರು ಕಡೆ ಬಂದಾಗ ಈ ಕುಣಿಗಲ್ ಹತ್ರ ಒಂದು ರೆಸ್ಟೋರೆಂಟ್ ಇದೆ, ಹೊಸದನ್ಸುತ್ತೆ ಅದು. ಸೊ ಅದ್ರ ಹೆಸರು ಬಂದು ದ ಉಗಿ ಬಂಡಿ ಅಂತ. ಇದು ಆ್ಯಕ್ಚುಲಿ ಒಂದು ಟ್ರೈನ್ ಸ್ಟೇಷನ್ ಥರ ಮಾಡಿದ್ದಾರೆ. ನೋಡೋಕೆ ತುಂಬಾ ಚೆನ್ನಾಗಿದೆ, ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಟೈಮ್ ನೀವು ಏನಾದರೂ ಈ ರೂಟಲ್ಲಿ ಬಂದರೆ ಈ ಒಂದು ರೆಸ್ಟೋರೆಂಟ್ಗೂ ಬಂದು ವಿಸಿಟ್ ಮಾಡ್ಬೋದು. ಹಾಸನ್ ಆದ್ಮೇಲೆ ಎಲ್ಲೂ ಅಷ್ಟು ವಿಡಿಯೋ ಮಾಡೋಕ್ಕಂತೂ ಹೋಗ್ಲಿಲ್ಲ. ಏನಕ್ಕಂದ್ರೆ ಬರೀ ಹೈವೇನಲ್ಲಿ ಏನು ಅಂತ ಮಾತಾಡೋಂತ ನಂಗೂ ಗೊತ್ತಾಗ್ತಿರ್ಲಿಲ್ಲ. ಸೊ ಇವಾಗ ಕುಣಿಗಲ್ ರೀಚ್ ಆಗಿ ಅಲ್ಲಿ ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಸ್ನಾಕ್ಸ್ ತಿನ್ಕೊಂಡು ಹೊರಟಿದೀವಿ. ಸೊ ಕೊನೆಗೂ ನೆಲಮಂಗಲ ಹತ್ರ ಬಂದ್ವಿ. ಇಲ್ಲಿಂದ ರೈಟ್ ತಗೊಂಡು ಬೆಂಗಳೂರು ಕಡೆಗೆ ಹೋಗ್ಬೇಕು. ಸೊ ಇನ್ನೊಂದು 1 hour ಆಗುತ್ತೆ ಮನೆಗೆ ರೀಚ್ ಆಗಕ್ಕೆ. ಸೊ ಇಲ್ಲಿಂದ ನೆಲಮಂಗಲಿಂದ ಹೋಗಿ ಅಲ್ಲಿ ಹಂಗೆ ನೈಸ್ ರೋಡ್ ಕನೆಕ್ಟ್ ಮಾಡಿ ಹೋಗ್ಬೇಕು. ಮನೆ ಇರೋದು JP ನಗರ ಹತ್ರ. ಸೊ ಅಲ್ಲಿ ತನಕ ಹೋಗ್ಬೇಕು. ಸೊ ನೋಡೋಣ. ಬೆಳಗ್ದು ಹಿಂಭಾಗ ನೋಡಿ ಎಲ್ಲ ಸ್ಲೋಗನ್ ಎಲ್ಲ ಹಾಕಿದ್ದಾರೆ. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತೆಲ್ಲ ಹಾಕೊಂಡಿದ್ದಾರೆ. ಇದು ಯಾವುದೋ ಉತ್ತರಾಖಂಡದ ಲಾರಿ. ಏನು ನಮ್ಮ ಟೋಲೆ ಮೂವ್ ಆಗ್ತಿಲ್ವಲ್ಲ.
ಆ ಕಡೆ ಈ ಕಡೆ ಟೋಲ್ಗಳೆಲ್ಲ ಮೂವ್ ಆಗ್ತಿದ್ದಾರೆ, ನಾವಿರೋ ಟೋಲ್ ಮಾತ್ರ ಮೂವ್ ಆಗ್ತಿಲ್ಲ, ಸ್ಟಕ್ ಆಗಿ ನಿಂತಿದ್ದೀವಿ. ರಿವರ್ಸ್ ತಗೊಳ್ಳೋಣ. ಫುಲ್ ಟ್ರಕ್ಸ್ ಎಲ್ಲ ಸ್ಟಕ್ ಆಗಿ ನಿಂತ್ಕೊಬಿಟ್ಟಿದೆ. ಏನಲ್ಲ ಅಂಟು ಬಂದ್ಬಿಟ್ಟು చూಡ್ರಿ, ಇಲ್ಲಿ ಬೈಕ್ ಬೇರೆ ಬರ್ತಾ ಇದೆ. ನೆಲಮಂಗಲಿಂದ ಬಂದು ಇವಾಗ ನೈಸ್ ರೋಡ್ ಜಾಯ್ನ್ ಆಗಿದ್ದೀವಿ. ನೈಸ್ ರೋಡ್ ಟೋಲ್ ಅಲ್ಲಿ ವೇಟ್ ಮಾಡ್ತಾ ಇದೀವಿ, ಸ್ವಲ್ಪ ಗಾಡಿಗಳಿದೆ, ಸೊ ಮುಗಿಸ್ಕೊಂಡು ಮುಂದೆ ಹೋಗ್ಬೇಕು. ಇನ್ನು ಗಾಡಿ ಹಿಂದೆ ತಗೋಬೇಕಂತೆ, ಇನ್ನು ಜಾಮ್ ಆಗಿರ್ಬೇಕು ಮೋಸ್ಟ್ಲಿ. ಕನಕಪುರ ರೋಡ್ ಹತ್ರ ಇದೀವಿ ಇವಾಗ. ಟ್ರಾಫಿಕ್ ಇದೆ ಸ್ವಲ್ಪ, ಅಂದ್ರೆ ಸ್ವಲ್ಪ ಪೀಕ್ ಅವರ್ಸ್ ಅಲ್ವಾ, ಟ್ರಾಫಿಕ್ ಕೂಡ ಇದೆ. ಇಲ್ಲಿಂದ ಒಂದು 1/4 ಗಂಟೆ ಆಗುತ್ತೆ ಮನೆಗೆ. ಸೊ ನಾವು ಮನೆಗೆ ಬಂದು ತಲುಪಿದಾಗ ಒಂದು ಸಂಜೆ 7 ಗಂಟೆ ಆಗಿತ್ತು. ಸೊ ಅದ್ರ ಜೊತೆಗೆ ಈ ವಿಡಿಯೋನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.